ದಕ್ಷಿಣ ವಿಭಾಗ ಕ್ಷೇತ್ರ ಗೋವಿಂದ ತಾಂಡಾನಲ್ಲಿ ಬಹಳ ದುರ್ದೈವ ಘಟನೆ ಆಗಿದೆ. ನಮ್ಮ ಸಮಾಜದ ಸಂಸ್ಕೃತಿ, ನಾನು 20 ವರ್ಷ ಆಯಿತು MLA ಆಗಿದ್ದೀನಿ, ಈ ಥರ ನಾನು ಕೇಳಿಲ್ಲ. ಫಸ್ಟ್ ಟೈಮ್ ಧರ್ಮ ಪರಿವರ್ತನೆ ಆಗಿದೆ ಎಂದು ಕೇಳಿದ್ದೀವಿ. ನಮ್ಮದು ಬಹಳ ದುಃಖ ಆಯಿತು. ನಮ್ಮ ಸಂಸ್ಕೃತಿ ಬೇರೆ ಇದೆ. ನಾವು ಯಾವ ಥರ ನಮ್ಮ ಸಮಾಜದ ಬಂಜಾರ ಸಮಾಜ ಕನ್ವರ್ಟು ಮುಸ್ಲಿಂ ಆಗಲ್ಲ, ಯಾವ ಥರ ಆಗಿ ಅವರು ಮೋಸ ಮಾಡ್ಯಾರ, ಯಾವ ಥರ ಆಗಿ ಆಮಿಷ ತೋರಿಸ್ಯಾರ. ಇದು ನಾವು ನಮ್ಮ ಜನಪ್ರಿಯ ನಾಯಕರು ಬೆಲ್ದಾಳೆ ಡಾಕ್ಟರ್ ಅವ್ರನ್ನ ಫೋನ್ ಮಾಡಿದ್ಮೇಲೆ ನಾನು ಕೂಡ ಸ್ವಂತಾಗಿ ತಾಂಡಾಗಿ ವಿಸಿಟ್ ಮಾಡಿ ತಾಯಿ ತಂದೆ ಜೊತೆ ಚರ್ಚೆ ಮಾಡಿ ಯಾವ ಥರ ಘಟನೆ ಆಗಿದೆ, ಏನೇನಾಗಿದೆ ಕೇಳಿದ್ವಿ. ಸವಿಸ್ತರವಾಗಿ ಹೇಳಿದಾರೆ. ನಿನ್ನೆ ಡಾಕ್ಟರ್ ಕೂಡ CPIಗೆ ಫೋನ್ ಮಾಡಿ, DSPಗೆ ಫೋನ್ ಮಾಡಿ ಕೇಸ್ ಕೂಡ ರಿಜಿಸ್ಟರ್ ಆಗಿದೆ. ಒಂದು ಅಟ್ರಾಸಿಟಿ ಕೇಸ್ ಆಗಿದೆ, ಒಂದು ಇಲ್ಲಿ ಜೈರಾಬಾದ್ ಪೊಲೀಸ್ ಜೂರೋ ಆಗಿದೆ. ನಮ್ಮದು ಅಷ್ಟೇ, ನಮ್ಮ ಮುಸ್ಲಿಂ ಸಮಾಜ್ಗೆ ನಾನು ಇಷ್ಟು ನೀಚ ಕೆಲಸ ಮಾಡ್ತಿದ್ದಾರೆ, ಬಹಳ ದುಃಖ ಆಗ್ತಾಯಿದೆ. ತಾವು ಜಬರ್ದಸ್ತಿ ಮಾಡಿ ಜೈರಾಬಾದ್ ತಗೊಂಡು ಹೋಗು ದೂಡ ಅಮೀಸ್ ತೋರಿಸಿ ಏನು ಮಾಡಿದಾರ, ಭಾಳ ನೀಚ ಕರ್ತ ಇದೆ. ನಾನು ನಿಷೇಧ ಮಾಡ್ತೀವಿ. ಆಮೇಲೆ ಮುಂದೆ ಯಾವ ಕಾರಣಕ್ಕೆ ಹುಡುಗಿ ಗಟ್ಟಿಯಾಗಿ ಹೇಳಿದ್ರು, ನಾವು ಯಾವ ಕಾರಣಕ್ಕೆ ಹೋಗಲ್ಲ, ನಮ್ಮದು ಧೋಕಾ ಮಾಡ್ಯಾರ, ಮೋಸ ಮಾಡ್ಯಾರ, ನಮ್ಮ ಅಮೀಸ್ ತೋರಿಸ್ಯಾರ. 2 ವರ್ಷ ನಮ್ಗೆ ಹೇಳಿಲ್ಲ, ಈಗೂ ತಳ್ತಾ ಇದ್ದಾರೆ. ನಮ್ಮನ್ನು 4 ತಿಂಗಳೇನು ಖುಷ್ ಆಗಿದ್ದೇನ, ಅವ್ರಿಗೆ ಸ್ವಂತ ಮಾಡ್ತೀವಿ ಈ ಥರ ಹೇಳಿ ಆದಮೇಲೆ ಅವರು ಹುಡುಗಿ ಓಡ್ ಬಂದಾರೆ. ಭಾಳ ಅವ್ರಿಗೆ ನಾನು ಅಭಿನಂದಿಸ್ತೀನಿ. ಯಾಕಂದರೆ ನಮ್ಮ ಸಮಾಜದಲ್ಲಿ ಈ ತನಕ ರಾಜೀನಾಮೆ ಕೇಳಿಲ್ಲ, ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ, ನಾನು ಕೇಳಿಲ್ಲ. ಅದಕ್ಕಾಗಿ ಭಾಳ ನಮ್ಮದು ಕೂಡ ದುಃಖ ಆಗ್ತಾ ಇದೆ. ಆದರೆ ಕಾನೂನಿದೆ, ಸಂವಿಧಾನ ಇದೆ, ಎಲ್ಲ ನ್ಯಾಯ ಸಿಗುತ್ತೆ. ಮುಂದೆ ನಾನು ಹುಡುಗಿ ಜೊತೆ ಪರಿವಾರ ಜೊತೆ ಡಾಕ್ಟರ್ ಬೆಲ್ದಾಳೆ ಅವರು, MLA ಸಾಹೇಬರು, ನಾನು ಜಿಲ್ಲಾಧ್ಯಕ್ಷರು ಎಲ್ಲ ನಾವು ಬೀದರ್ ಜಿಲ್ಲೆ ಅವರು ಗಟ್ಟಿಯಾಗಿ ಸಜಾ ಮಿಲ್ತಾ ಸರ್, जो ऐसा काम कर रहे हैं धर्म ಕೇಸ್ ಆಗಿದೆ, ಅಟ್ರಾಸಿಟಿ ಆಗಿದೆ, ಅರೆಸ್ಟ್ ಆಗಬೇಕು. ನಾನು ಹೇಳಿದ್ದೀನಿ, ಕೇಸ್ ಆಗಿದೆ, ಅಟ್ರಾಸಿಟಿ ಆಗಿದೆ, ಅರೆಸ್ಟ್ ಆಗಬೇಕು. हर जगह केस हो रहा है सर. ऐसे इंडिया में भारत बहुत जगह है सर. ऐसा कड़ी से कड़ी तुम कर्नाटक जो आप अधिवेशन में जाते ऐसा कड़ी बनाएंगे सर. ಅವರು 2-3 ಮೌಲಾನಿ ಬಂತು, ಅವ್ರ ಹುಡುಗಿಯ ತಂದೆ ತಾಯಿಗೆ ಬಹಳ ಅತ್ಯಾಚಾರ ಮಾಡ್ಯಾರ, ಅವ್ರು ಹೊಡೆದಾರ ಭಾಳ. ನಾನು ನೋಡಿದ್ದೀನಿ, ವಿಡಿಯೋ ಕಳಿಸ್ತೀನಿ. ನಾನು ಅವ್ರೇನೇ ಸ್ಟೇಟ್ಮೆಂಟ್ ಕೊಡ್ತಾರೆ, ಪೂರಾ ವಿಡಿಯೋ ಕಳಿಸ್ತೀನಿ. FIR ಆಗಿದೆ, ಅಟ್ರಾಸಿಟಿ ಆಗಿದೆ, ಜೂರೆ पर ಆಗಿದೆ. नहीं साहब, 4 बार MLA बन चुके हैं. आप अभी कंटिन्यू ऐसे केस चल रहे हैं सर. आप कभी सदन में अधिवेशन में इसको कड़ी से कड़ी सजा देना बोल के कभी बोलेंगे सर? बाकी मैंने कहा मेरे समाज का मैं पहला केस देख रहा हूँ. मुझे अभी याद नहीं, लेकिन ऐसा मैं इधर जिले में कर्नाटक राज्य में पहला केस मैं देखा हूँ. बहुत दुख हुआ है सर. गलती तो लड़के की है, समाज को तो बदनाम नहीं कर सकते ना, मुस्लिम समाज को नहीं बोल सकते ना. देखो लड़की की भी गलती है, देखो लड़की गलती है तो लड़का झूठ नहीं बोलना ना. वो लोग मौली घर पे आके किडनैप किया करके तलवार बता के ऐसा नहीं करना ना. मौलवी के ऊपर एक्शन ले सकते सर. गलती किया, मौलवी पे अटैक किया ना हमने, समाज को तो हमने समाज की बात नहीं है. मौलवी आके हमारे तांडे में आके घुस के तलवार बता के ये तो नीच करती है ना.